ಸ್ನೇಹಿತರೆ, ಪೌರಾಣಿಕ ಪ್ರಾಣಿಗಳು ಅಥವಾ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಜೀವಿಗಳು ಕೇವಲ ಮಾನವರಿಂದ ರಚಿಸಲ್ಪಟ್ಟಿಲ್ಲ ಮತ್ತು ಬರೆಯಲ್ಪಟ್ಟಿಲ್ಲ. ವಾಸ್ತವವಾಗಿ ಅಂತಹ ಜೀವಿಗಳು ಈ ಭೂಮಿಯ ಮೇಲೆ ವಾಸಿಸುತ್ತವೆ. ಆದರೆ ಈ ವಿಡಿಯೋದಲ್ಲಿ ಆ ಜೀವಿಗಳು ಯಾವುವು ಎಂದು ನೋಡೋಣ. ಆದರೆ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫೆನ್ ಉತ್ತರ ಪುರಾಣದಲ್ಲಿ ಫೆನ್ ಎಂಬ ಹೆಸರಿನ ಕೈನ್ ವುಲ್ಫ್ ಬಹಳ ಪ್ರಸಿದ್ಧವಾಗಿದೆ. ಈಗ ನಾನು ಡೈರ್ ವುಲ್ಫ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದು ವಿಶ್ವದ ಅತಿದೊಡ್ಡ ತೋಳ ಎಂದು ಹೇಳಲಾಗುತ್ತದೆ. ಆಧುನಿಕ ದಿನಗಳಲ್ಲಿ ವಿಶ್ವದ ಅತಿದೊಡ್ಡ ತೋಳ ಗ್ರೇ ವುಲ್ಫ್. ಇದು 25% ದೊಡ್ಡದಾಗಿದೆ ಮತ್ತು ಉತ್ತಮವಾಗಿ ಕಾಣುತ್ತದೆ. ಆದ್ದರಿಂದ ಅವರು ಯುಗದ ಅತಿದೊಡ್ಡ ಮೆಗಾಫೌನಾ ಪ್ರಾಣಿಗಳನ್ನು ಸುಲಭವಾಗಿ ಬೇಟೆಯಾಡಬಹುದು ಮತ್ತು ಅವುಗಳ ಹಸಿವನ್ನು ನೀಗಿಸಬಹುದು. ತೋಳಗಳು ಸಹ ಅಳಿದು ಹೋದವು. ನಮ್ಮ ಹಿಂದೂ ಧರ್ಮದಲ್ಲಿಯೂ 4 ಟಾಸ್ಟೆಡ್ ಆನೆ ಎಂದರೆ 4 ದಂತದ ಆನೆ ಎಂದು ನಾವು ನೋಡಿದ್ದೇವೆ. ಈ ಐರಾವತವನ್ನು ಇಂದ್ರನ ವಾಹನವೆಂದು ಪೂಜಿಸಲಾಗುತ್ತದೆ ಮತ್ತು ಇದು 4 ದಂತಗಳನ್ನು ಸಹ ಹೊಂದಿದೆ. ನಮ್ಮ ಮಹಾಕಾವ್ಯಗಳ ಅತ್ಯಂತ ಪ್ರಸಿದ್ಧ ಪುಸ್ತಕ ರಾಮಾಯಣವು ಈ ಆನೆಗಳನ್ನು ಸಹ ಉಲ್ಲೇಖಿಸುತ್ತದೆ. ಆದರೆ 23 ಮಿಲಿಯನ್ ವರ್ಷಗಳ ಹಿಂದೆ ಮೆಗಾಲಡಾನ್ ಸಮುದ್ರದ ತಿರುಗು ಭೂಮಿಯಲ್ಲಿ ಗೊಂಪೋಥೆಸ್ ಎಂಬ ಹೆಸರಿನ ಈ 4 ದಂತಗಳು ಆನೆ ಕೂಡ ಸ್ಪೇಡ್ನಂತೆ ಚಲಿಸುತ್ತಿದ್ದವು ಮತ್ತು ಅದನ್ನು ಬಳಸುತ್ತಿದ್ದವು ತಮ್ಮ ಆಹಾರವನ್ನು ಸುಲಭವಾಗಿ ಪಡೆಯಲು ಹಲ್ಲುಗಳನ್ನು ಕೆಳಗಿಳಿಸಿ. ಮಾಪಿನ್ ಗುವಾಹಟಿ. ಹಲವು ವರ್ಷಗಳ ಹಿಂದೆ ಅಮೆಜಾನ್ ಕಾಡಿನ ಬುಡಕಟ್ಟು ಜನರು ಮಾಪಿನ್ ಗೌರಿ ಆಕಾರದಲ್ಲಿ ರಾಕ್ಷಸನಂತಹ ಪ್ರಾಣಿಯನ್ನು ನೋಡಿದ್ದಾಗಿ ಹೇಳಿದರು. ಇದು ಕೇವಲ ಒಂದು ಕಣ್ಣನ್ನು ಹೊಂದಿದೆ ಮತ್ತು ಅದರ ಬಾಯಿ ಅದರ ಹೊಟ್ಟೆಯಲ್ಲಿದೆ. ಅಮೆಜಾನ್ ಕಾಡಿನಲ್ಲಿ ಇದೇ ರೀತಿಯ ನೆಲದ ಸೋಮಾರಿತನವಿತ್ತು ಮತ್ತು ಅದರ ನಡಿಗೆಯು ಮಾಪಿನ್ ಗುವಾರಿಯನ್ನು ಹೋಲುತ್ತದೆ ಮತ್ತು ಅದರ ಗಾತ್ರವು ಆನೆಯ ಗಾತ್ರವಾಗಿತ್ತು. ಆದರೆ ಅದು ಮಾಪಿನ್ ಗುವಾರಿಗಿಂತ ಸ್ವಲ್ಪ ದೊಡ್ಡದಾಗಿತ್ತು. ಆದರೆ ಅದರ ವಯಸ್ಸಿನ ಅಂತ್ಯ ಮತ್ತು ನಮ್ಮ ಮಹಿಳೆಯರ ಸೇರ್ಪಡೆಯಿಂದಾಗಿ ಅವು ಒಂದು 000 ವರ್ಷಗಳ ಮೊದಲು ಅಳಿದು ಹೋದವು. ಈ ನಿಗೂಢ ಕಾಡಿನಲ್ಲಿ ಏನು ಅಡಗಿದೆ ಎಂದು ಯಾರಿಗೆ ತಿಳಿದಿದೆ? ಆದರೆ ತಲೆ ಮತ್ತು ರೆಕ್ಕೆಗಳು ಹದ್ದಿನಂತೆ. ಇದು ಪ್ರತಿಯೊಂದು ಪುರಾಣದಲ್ಲೂ ಕಂಡುಬರುತ್ತದೆ. ಸಿಂಹವು ಪ್ರಾಣಿಗಳ ರಾಜ ಮತ್ತು ಕಾಡಿನ ಎಲ್ಲಾ ಪಕ್ಷಿಗಳ ರಾಜ ಸಿಂಹ ಎಂದು ಎಲ್ಲರೂ ಹೇಳುತ್ತಾರೆ. ಆದ್ದರಿಂದ ನಮ್ಮ ಪ್ರಾಚೀನ ಜನರು ಈ ಸೆರ್ಟೋಸ್ಪಿಯನ್ ಡೈನೋಸಾರ್ ಪಳೆಯುಳಿಕೆಗಳನ್ನು ಮೊದಲು ಕಂಡುಕೊಂಡಾಗ ಅವರು ತಕ್ಷಣ ಇದು ಸಿಂಹ ಮತ್ತು ಹದ್ದಿನ ಮಿಶ್ರ ತಳಿ ಎಂದು ಭಾವಿಸಿದರು. ಹಾಗಾದರೆ ಈ ರೀತಿಯ ಪೌರಾಣಿಕ ಜೀವಿ ಏಕೆ ಇರಬಾರದು? ಅಲ್ಲದೆ 700 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ನಲ್ಲಿ ಗ್ರಿಫಿನ್ ಈ ರೀತಿಯ ಪ್ರಾಣಿಯನ್ನು ಕಂಡುಹಿಡಿಯಲಾಯಿತು. ಕಾಪಾ. ನಿಮ್ಮ ಬಾಲ್ಯದಲ್ಲಿ ನೀವು ಡೊರೇಮನ್ ವ್ಯಂಗ್ಯಚಿತ್ರವನ್ನು ನೋಡಿದ್ದರೆ ಅದರಲ್ಲಿ ಎಲ್ಲೋ ನಮಗೆ ಕಾಪಾ ಎಂಬ ನಿಗೂಢ ಜೀವಿಯನ್ನು ತೋರಿಸಲಾಗಿದೆ ಎಂದು ನಿಮಗೆ ನೆನಪಿರಬಹುದು. ಆದರೆ ವಾಸ್ತವವಾಗಿ ಇದು ಜಪಾನಿನ ಪುರಾಣದ ಒಂದು ಭಾಗವಾಗಿದೆ. ಜಪಾನಿನ ಅಭಿಪ್ರಾಯದ ಪ್ರಕಾರ ಈ ಜೀವಿ ಜೈನ್ ಆಮೆಯಂತೆ ಕಾಣುತ್ತದೆ ಮತ್ತು ಮಕ್ಕಳನ್ನು ಅಪಹರಿಸಿ ಜನರನ್ನು ನೀರಿನಿಂದ ಹಸಿಯಾಗಿ ತಿನ್ನುವುದು ಇದರ ನೆಚ್ಚಿನ ಕೆಲಸವಾಗಿದೆ. ಆದರೆ ಡೈನೋಸಾರ್ ಕಾಲದಲ್ಲಿ ಕಪಾ ತರಹದ ಪ್ರಾಣಿ ಇತ್ತು. ಅರ್ಕಿಲಾನ್ ಎಂದು ಕರೆಯಲ್ಪಡುವ ಆಮೆಯ ಜಂಟಿ ಎತ್ತರವು 15 ಅಡಿಗಳವರೆಗೆ ಇತ್ತು. ಹೋಂಡಾ ಸಿವಿಕ್ ದೊಡ್ಡದಾಗಿತ್ತು ಮತ್ತು ವಿಚಿತ್ರವೆಂದರೆ ಅದು ಕ್ಯಾಪಾದಂತೆ ದೊಡ್ಡ ಮೂಗನ್ನು ಸಹ ಹೊಂದಿತ್ತು. ಬ್ಲೂಪ್. 1997 ರಲ್ಲಿ ಬ್ಲೂಪ್ ಎಂದು ಕರೆಯಲ್ಪಡುವ ಶಬ್ದವನ್ನು ವಿಶ್ವದ ಅತಿದೊಡ್ಡ ಸಾಗರವಾದ ಪೆಸಿಫಿಕ್ ಮಹಾಸಾಗರದಿಂದ ಕಂಡುಹಿಡಿಯಲಾಯಿತು. ಈ ಶಬ್ದವು ಅಂಟಾರ್ಕ್ಟಿಕಾದ ಕೆಲವು ಜಂಟಿ ಹಿಮಗಡ್ಡೆಗಳು ಸಮುದ್ರಕ್ಕೆ ಬೀಳುವ ಶಬ್ದ ಎಂದು ಭಾವಿಸಲಾಗಿತ್ತು. ಆದರೆ ಭವಿಷ್ಯದಲ್ಲಿ ನೀಲಿ ಸಸ್ಯವು ಇದನ್ನು ಸಮುದ್ರದಲ್ಲಿ ಸೃಷ್ಟಿಸುತ್ತಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ, ಏಕೆಂದರೆ ಜುರಾಸಿಕ್ ಅವಧಿಯಲ್ಲಿ ಲೀಡ್ 6 ಎಂಬ ಹೆಸರಿನ ವಿಶ್ವದ ಅತಿದೊಡ್ಡ ಮೀನು 55 ಅಡಿ ಉದ್ದದವರೆಗೆ ವಾಸಿಸುತ್ತಿತ್ತು, 40,000 ಹಲ್ಲುಗಳನ್ನು ಹೊಂದಿತ್ತು ಮತ್ತು ಅದು ಬಾಯಿ ತೆರೆದಾಗ ಅದು ನೀಲಿ ಪೌರಾಣಿಕ ಜೀವಿಯಂತೆ ಕಾಣುತ್ತಿತ್ತು. ನೀವು ಅದನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.